ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಬಿ ಮನು ಬ್ಲಾಗ್ಸ್. ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಬೆಳಗ್ಗೆ ಎದ್ದು ನಾನು ಸಲೂನ್ಗೆ ಹೋಗಬೇಕಿತ್ತು. ಸಲೂನ್ಗೆ ಒಂದು ಮೇಕಪ್ ಪೌಡ್ರ್ ಇತ್ತು ಮತ್ತು ನನ್ನ ಡ್ರೈವಿಂಗ್ ಕ್ಲಾಸಸ್ ಇತ್ತು, ಅದೆಲ್ಲ ಕಲಿಯಬೇಕು. ಮೊದಲು ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಅದಿದ್ದಾಗ ನಮ್ಮ ಮನೆಯವರು, ನಾನು, ನನ್ನ ಮಗಳು 3 ಜನನೂ ಸಹ ಗಾಡೀಲಿ ಬೆಳಗ್ಗೆ ಎದ್ದು ಸಲೂನ್ ಹತ್ರ ಹೋಗ್ತಾಯಿದ್ವಿ. ಅಲ್ಲೇ ನಮ್ಮ ಕೆಳಗಡೆ ಅಂಗಡಿಯವ್ರು ಮಾತ್ರ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಹೋಗ್ತಾಯಿದ್ವಿ. ಅಲ್ಲಿಂದ ಸಲೂನ್ ಹತ್ರ ಹೋಗ್ತಾ ಇದ್ವಿ. ಏನಪ್ಪ ಅಂದರೆ, ಯಾಕೆ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂದರೆ, ನನ್ನ ಡೈಲಿ ಚಟುವಟಿಕೆಗಳು ಏನೇನಿರುತ್ತೆ ಅದನ್ನ ತಿಳಿಸ್ಬೋದು. ಬರೀ ಪಾರ್ಲರವರು ಬರೀ ಮೇಕಪ್ ಮಾಡ್ತಾರೆ, ಬರೀ ಐಬ್ರೋ ಅದು ಇದು ಮಾಡ್ತಾರೆ ಅಷ್ಟೇ ಅಂತಲ್ಲ. ನಮ್ಮದು ಒಂದು ಜಿಮ್ ಅಂತ ಇರುತ್ತೆ. ಏನು ನಡೆಯುತ್ತೆ ಡೈಲಿ. ನಾನು ಬಟ್ಟೆ ಸ್ಟಿಚ್ ಮಾಡೋದಾಗಿರ್ಬೋದು, ಇಲ್ಲ ನಾನು ಮೇಕಪ್ ಮಾಡೋದು, ಐಬ್ರೋ ಏನೋ ಒಂದು ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಆಮೇಲೆ ನಾನು ನಮ್ಮದೇ ಆದಂಥ ಒಳ್ಳೊಳ್ಳೆ ಏನೇನೋ ಒಂದೊಂದು ತಿಳ್ಕೋಬೇಕು, ಏನೋ ಒಂದು ಮಾಡಬೇಕು ಅಂತ ಹೊಸದಾಗಿ ಏನೇನೋ ಒಂದೊಂದು ಮಾಡ್ತೀವಿ. ಇವಾಗ ಕಾರ್ ಡ್ರೈವಿಂಗ್ ಆಗಿರ್ಬೋದು, ಅದೇ ಏನೇನೋ ಬಿಸ್ನೆಸ್ ಅವು ಇವು ಮಾಡ್ತಾಯಿರ್ತೀವಿ. ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡೋಣ ಅಂತ ಕಾರ್ ಡ್ರೈವಿಂಗ್ ಹೋದ್ವಿ. ಕಾರ್ ಡ್ರೈವಿಂಗ್ ಹೋದಾಗ ಅಲ್ಲಿ ದೇವಸ್ಥಾನದ ಹತ್ರ ಹೋದ್ವಿ. ಆ ದೇವಸ್ಥಾನ ಹತ್ರ ನವಿಲು ನೋಡಿ, ಆ ದೇವಸ್ಥಾನದ ಮೇಲೋಗಿ ನವಿಲು ಕೂತಿತ್ತು. ನೋಡೋಣ ಅಂತ ಅದನ್ನೇ ಝೂಮ್ ಮಾಡಿ ನೋಡ್ತಾಯಿದ್ವಿ. ಆಮೇಲೆ ನಾನು ಗಾಡಿನ ಸ್ಟಾರ್ಟ್ ಮಾಡಿದೆ. ನಮ್ಮ ಅಣ್ಣ ಹೇಳ್ಕೊಡ್ತಿದ್ರು. ನಾನು, ನನ್ನ ಮಗಳು ಮತ್ತು ನಮ್ಮ ಅಣ್ಣ ಹೋಗಿದ್ವಿ. ನೋಡಿ ಅಲ್ಲಿ ನವಿಲು ಹೆಂಗೆ ಸಕ್ಕತ್ತಾಗೈತೆ ನವಿಲು. ಅದು ನೋಡೋಕ್ಕೆ ಚೆಂದ. ಅದು ತುಂಬ ನವಿಲುಗಳಿರುತ್ತೆ. ಸರಿ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕೆ ಶುರು ಮಾಡಿದೆ. ಈಗ ಯಾವ ರೀತಿ ಅಂದರೆ, ಪಾಪ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾಯಿದ್ರು. ಯಾವ ರೀತಿ ಟರ್ನ್ ಮಾಡ್ಕೋಬೇಕು, ಯಾವ ರೀತಿ ಈ ತಿರುಗ್ಸೋದೆಲ್ಲ ಯಾವ ಥರ ತುಂಬ ಟಫ್ ಅನ್ನೋ ಥರ ನನಗೆ ಅನ್ನಿಸ್ತಾಯಿತ್ತು. ಬಟ್ ಇಲ್ಲ, ಏನು ಹೆದರ್ಕೋಬೇಡ, ನಾವು ಇದ್ದೀವಿ, ನಾನು ಹೇಳ್ಕೊಡ್ತೀನಿ, ಚೆನ್ನಾಗಿ ಕಲ್ತ್ಕೋಬೋದು ಅಂತ ಹೇಳಿ ಆ ದೇವಸ್ಥಾನ ಸುತ್ತ ಟರ್ನ್ ಮಾಡೋದು, ಯೂ ಟರ್ನ್ ಮಾಡೋದು ಯಾವ ಥರ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅದನ್ನ ಕಲಿಯೋದು ಕ್ಲಾಸಲ್ಲಿ ಹೋಗಿ ಕಲಿಯೋದಕ್ಕಿಂತ ಇಲ್ಲಿ ನಮ್ಗೆ ಗೊತ್ತಿರೋರ ಹತ್ರ ಹೇಳಿಸ್ಕೊಂಡು ಎಷ್ಟೊತ್ತು ಬೇಕಾದರೂ ಕಲಿಬೋದು ಅನ್ನೋದೊಂದು ಅರ್ಥ ಆಯಿತು. ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಮ್ಮಣ್ಣ. ನಮ್ಮ ಮಗಳು ಅದನ್ನೂ ವೀಡಿಯೋ ಮಾಡ್ತಾಯಿದ್ಲಿ, ಯಾವ ಥರ ಓಡಿಸ್ತೀವಿ ಅಂತ. ಹಿಂದೆ ಗೇರ್ ಹಾಕೋದು ಆಗಿರ್ಬೋದು, ಗೇರ್ ಹಾಕೋದು ಹಿಂದೆ ತಗೋತಾರಲ್ಲ ಗಾಡಿನ, ಅದಾಗಿರ್ಬೋದು. ತುಂಬ ಸಣ್ಣದಿಲ್ಲ, ಅಲ್ಲಿ ಸ್ಟಾಪ್ ಮಾಡು, ಅಲ್ಲಿಂದ ಮೂವ್ ಮಾಡು, ಪ್ರತಿಯೊಂದು ಹೇಳ್ಕೊಡ್ತಾ ಬರ್ತಾಯಿದ್ದಾರೆ. ಈಗ ನಾನು ಸ್ಟಾರ್ಟ್ ಮಾಡಿ 5 days ಆಯಿತು ಕ್ಲಾಸಸ್ನ ಶುರು ಮಾಡಿ. ನಾನು ಹೋಗೋಕ್ಕೆ ಶುರು ಮಾಡಿ ಇದೇ ಫಸ್ಟ್ ವ್ಲಾಗ್ಗೆ ವೀಡಿಯೋ ಮಾಡ್ಕೊಂಡಿರೋದು. ಒಂಥರ ಲೈಫಲ್ಲಿ ಏನೋ ಒಂದು ಮಾಡಬೇಕು. ಬರೀ ಮೇಕಪ್ ಅಂದರೆ ಮೇಕಪ್ ಎಲ್ಲ, ಒಂದು ಪಾರ್ಲರ್ ಇಟ್ಟಿದ್ದೀವಿ ಅಂದರೆ ಅದೇ ಅಲ್ಲ, ಒಂದು ಟೈಲರೇ ಅಲ್ಲ, ಏನೋ ಒಂದು ಹೊಸದಾಗಿ ಕಲಿಬೇಕು, ಮಾಡಬೇಕು ಅನ್ನೋದು. ಕುದುರೆಲೆಲ್ಲ ಓಡಿಸ್ಕೊಂಡು ಬಂದೆ. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಕಾರ್ ಓಡಿಸೋದು ತುಂಬ ಚೆಂದ. ಅದಕ್ಕೆ ನಾನು ಒಂದು ಹೊಸ್ದಾಗಿ ಏನಾದರೂ ಕಲಿಯೋಣ, ಹೊಸ್ದಾಗಿ ಏನಾದರೂ ಒಂದು ಮಾಡೋಣ, ಒಂದೊಂದು ದಿನಕ್ಕೆ ಒಂದೊಂದೇನೋ ಹೊಸ್ದಾಗಿ ಒಂದೊಂದು ನೀಟಾಗಿ ಕಲಿಯೋಣ ಅನ್ನೋದೊಂದು. ಹಾಗೆ ಬಂದ್ವಿ. ನಾನು ಹಂಗೆ ಬಂದ್ವಿ, ಎಲ್ಲ ಮುಗಿಸಿ ನಡೆಯಲಿ ಹೇಳ್ಕೊಡ್ತಾರೆ. ಗಾಡಿ ಸ್ಟಾಪ್ ಮಾಡೋದಾಗಿರ್ಬೋದು, ಜನ ಇರ್ತವೆ, ಯಾವ ಥರ ಹೋಗಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಆಮೇಲೆ ಅಲ್ಲಿಂದ ಬಂದು ಸ್ವಲ್ಪ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡು ಮಿಷಿನಲ್ಲಿ ಡ್ರೆಸ್ ಸ್ಟಿಚ್ ಮಾಡ್ತಾಯಿದ್ದೆ. ಅದಾದಮೇಲೆ ಮೇಕಪ್ ಪೌಡ್ರ್ ಇತ್ತು, ಮೇಕಪ್ ಹೋಗೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಮೇಕಪ್ ಕೊಟ್ವಿ. ಅಲ್ಲಿ ಬ್ರೈಡಲ್ ವಿತ್ ನಾನ್ ಬ್ರೈಡಲ್ ಇಬ್ಬರು ಇದ್ದರು, ಬೀಗ್ರೂಟದ್ದು. ನಾನು ಕ್ರಂಪಿಂಗ್ ಮಾಡ್ತಾಯಿದ್ದೆ. ನನ್ನ ಮಗಳು ಮೇಕಪ್ ಮಾಡ್ತಾಳೆ, ಮೇಕಪ್ ಮಾಡ್ತಾಯಿದ್ಲು. ನಾನೊಬ್ಬರು ಕ್ರಂಪಿಂಗ್ ಮಾಡೋದು, ಅವರು ಒಬ್ರಿಗೆ ಮೇಕಪ್ ಮಾಡ್ತಿದ್ರು. ಮೇಕಪ್ನ ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ಅವ್ರು ಇಂಥ ಹೇರ್ ಸ್ಟೈಲ್ ಬೇಕು ಅಂತ ಅಂದಾಗ ಅದೇ ಥರ ಹೇರ್ ಸ್ಟೈಲ್ ಮಾಡ್ತೀವಿ. ನನ್ನ ಮಗಳು ಮೇಕಪ್ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಇನ್ನೊಬ್ರು ಕ್ರಂಪಿಂಗ್ ಮಾಡ್ತಿದ್ದೆ. ಅವ್ಳು ಮೇಕಪ್ ಎಲ್ಲ ಮುಗಿಸಿದ್ಲು, ನಾನು ಹೇರ್ ಸ್ಟೈಲ್ ಮುಗಿಸ್ದೆ. ಹೇರ್ ಸ್ಟೈಲ್ ಮುಗಿಸಿ ನೋಡಿ ಯಾವ ರೀತಿ ಬಂದೈತೆ ಅಂತ ನೋಡಿ. ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಎಲ್ಲ ಅವರೇ ಉಡಿಸ್ಕೊಂಡ್ರು. ಸ್ಯಾರಿ ನಾನು ಉಡ್ಸೋಕೋಲ್ಲ, ಒಂಚೂರು ಸೈಡ್ ಮಾತ್ರ ರೆಡಿ ಮಾಡಿಕೊಟ್ಟೆ, ಬಾಕಿದೆಲ್ಲ ಅವರೇ ಉಡಿಸ್ಕೊಂಡ್ರು. ನೋಡಿ ನಾನು ಹೇರ್ ಸ್ಟೈಲ್ ಯಾವ ಥರ ಮಾಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೇ ಇದ್ದರೂ ಸ್ವಲ್ಪ ತಿದ್ದಿ ಹೇಳಿ ತಿಳ್ಕೊತೀನಿ. ಫೇಸು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬ್ರೈಡಲ್ ಕಲಿಸಿದ್ದು ಇವರು, ನಾನ್ ಬ್ರೈಡಲ್ ಅವ್ರದ್ದು ವೀಡಿಯೋ ಐತೆ, ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ.
ಬ್ರೈಡಲ್ದು ಮಾತ್ರ ಹಾಕಿದ್ದೀನಿ, ಮತ್ತು ನಾನು ಬ್ರೈಡಲ್ ಮಾತ್ರ ಹಾಕಿದ್ದೀನಿ, ಬ್ರೈಡಲ್ದು ಹಾಕಿಲ್ಲ. ನೆಕ್ಸ್ಟ್ ವೀಡಿಯೋ ಬ್ರೈಡಲ್ದು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫುಲ್ ವೀಡಿಯೋ ವಾಚ್